ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ಯಾ ರಾಶಿಯ ಆತ್ಮೀಯ ಬಂಧುಗಳೇ, ನೀವೊಬ್ಬ ಅತ್ಯಂತ ಶಿಸ್ತುಬದ್ಧ, ಬುದ್ಧಿವಂತ ಮತ್ತು ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವ ವ್ಯಕ್ತಿತ್ವವನ್ನು ಹೊಂದಿದವರು. ಆದರೆ ನೆನ್ಪಿಡಿ, ನೀವು ಪ್ರತಿಯೊಂದರಲ್ಲೂ ಕೂಡ ಪರ್ಫೆಕ್ಟ್ ಆಗಿರೋದೇ ಕೆಲವರಿಗೆ ಕಣ್ಣನ್ನು ಉರಿಸುತ್ತೆ. ಇಂದು ನಾನು ಹೇಳುತ್ತಿರುವ ವಿಷಯ ಕೇಳಿದರೆ ನೀವು ದಂಗಾಗ್ತೀರಾ. ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳೋದಕ್ಕೆ, ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸೋದಕ್ಕೆ ಹೊಂಚು ಹಾಕ್ತಿರುವ ಆ 3 ವ್ಯಕ್ತಿಗಳು ಯಾರು ಗೊತ್ತಾ? ನೀವು ಎಷ್ಟೇ ಬಿಜಿ ಇದ್ರೂ ಕೂಡ ಸರಿ, ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಯಾಕೆಂದರೆ ಈ 3 ವ್ಯಕ್ತಿಗಳು ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ನಿಮ್ಮ ಗೌರವಕ್ಕೆ ಧಕ್ಕೆ ತರೋದಕ್ಕೆ ನಿರಂತರವಾಗಿ ಸಂಚನ್ನು ರೂಪಿಸ್ತಾ ಇರ್ತಾರೆ. ಆ ವ್ಯಕ್ತಿಗಳ ಹೆಸರಿನ ಮೊದಲ ಅಕ್ಷರ ಯಾವುದು ಮತ್ತು ಅವರಿಂದ ನೀವು ಹೇಗೆ ರಕ್ಷಣೆಯನ್ನು ಪಡ್ಕೊಳ್ಬೇಕು ಎಂಬುದನ್ನು ಈಗ ವಿವರವಾಗಿ ಬಿಚ್ಚಿ ಇಡ್ತೇನೆ. ಕನ್ಯಾ ರಾಶಿಯವರೇ, ನೀವು ಸಾಮಾನ್ಯವಾಗಿ ಎಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡ್ತೀರಾ ಮತ್ತು ಯಾವುದನ್ನು ಕೂಡ ಆತುರದಿಂದ ಮಾಡೋದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ವಿಚಿತ್ರ ಅಡೆತಡೆಗಳು ಎದುರಾಗ್ತಾ ಇರಬಹುದು. ಎಷ್ಟೇ ಕಷ್ಟಪಟ್ಟರೂ ಕೂಡ ಕೆಲಸಕ್ಕೆ ಸಿಗಬೇಕಾದ ನಂಬಿದವರಿಂದಲೇ ಹಣಕಾಸಿನ ವಿಚಾರದಲ್ಲಿ ಅಸ್ವಸ್ಥತೆ ಅನ್ನೋದು ಎದುರಾಗಬಹುದು, ಅಥವಾ ವಿನಾಕಾರಣ ನಿಮ್ಮ ಮೇಲೆ ಟೀಕೆಗಳು ಕೇಳ್ತಾ ಇರಬಹುದು. ಇದು ಕೇವಲ ನಿಮ್ಮ ಅದೃಷ್ಟದ ಆಟ ಅಲ್ಲ. ಇದರ ಹಿಂದೆ ನಿಮ್ಮ ಏಳಿಗೆಯನ್ನು ಸಹಿಸದ ಆ 3 ವ್ಯಕ್ತಿಗಳ ದುಷ್ಟ ಕಣ್ಣುಗಳಿವೆ. ನಿಮ್ಮ ಸೂಕ್ಷ್ಮ ಮನಸ್ಸನ್ನೇ ಇವರು ಆಟ ಆಡೋದಕ್ಕೆ ಬಳಸ್ತಾ ಇದ್ದಾರೆ. ಮೊದಲ ವ್ಯಕ್ತಿ ವೃತ್ತಿ ಕ್ಷೇತ್ರದ ಮುಖವಾಡ ಧರಿಸಿದ ಶತ್ರು. ಆ 3 ವ್ಯಕ್ತಿಗಳಲ್ಲಿ ಮೊದಲನೆಯವರು ನಿಮ್ಮ ಕೆಲಸದ ಜಾಗದಲ್ಲಿ ಅಥವಾ ನಿಮ್ಮ ವೃತ್ತಿ ಬದುಕಲ್ಲಿ ಅತ್ಯಂತ ಹತ್ತಿರ ಇರುವ ವ್ಯಕ್ತಿ. ಇವರು ನಿಮ್ಮ ಮುಂದೆ ತುಂಬ ಕೆಲಸಗಾರರಂತೆ ನಿಮ್ಮ ಸಾಧನೆಯನ್ನು ಮೆಚ್ಚುವಂತೆ ನಟಿಸ್ತಾರೆ. ಆದರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ತಪ್ಪು ಮಾಹಿತಿಯನ್ನು ಹರಡ್ತಾ ಇರ್ತಾರೆ. ಇವರ ಹೆಸರುಗಳು ಹೆಚ್ಚಾಗಿ PKS ಅಥವಾ M ಅಕ್ಷರಗಳಿಂದ ಆರಂಭವಾಗುವ ಸಾಧ್ಯತೆ ಇರುತ್ತೆ. ಇವರು ನಿಮ್ಮ ಐಡಿಯಾಗಳನ್ನು ತಮ್ಮದಾಗಿಸಿಕೊಳ್ಳೋದಕ್ಕೆ ಅಥವಾ ನಿಮ್ಮನ್ನು ಮೇಲಾಧಿಕಾರಿಗಳ ಮುಂದೆ ಕೆಟ್ಟದಾಗಿ ಬಿಂಬಿಸೋದಕ್ಕೆ ಕಾಯ್ತಾ ಇರ್ತಾರೆ. ಎರಡನೆಯ ಮತ್ತು ಮೂರನೆಯ ವ್ಯಕ್ತಿ ರಕ್ತ ಸಂಬಂಧದ ಗುಪ್ತ ವೈರಿಗಳು. ಇನ್ನುಳಿದ 2 ವ್ಯಕ್ತಿಗಳು ನಿಮ್ಮ ಕುಟುಂಬದೊಳಗೆ ಅಥವಾ ಅತ್ಯಂತ ಹತ್ತಿರದ ಸಂಬಂಧಗಳಲ್ಲೇ ಇದ್ದಾರೆ ಎಂಬುದು ಅತ್ಯಂತ ಕಹಿ ಸತ್ಯ. ಇವರು ನಿಮ್ಮ ರಕ್ತ ಸಂಬಂಧಿಗಳೇ ಆಗಿರ್ಬೋದು ಅಥವಾ ನಿಮ್ಮ ಮನೆಗೆ ನಿರಂತರವಾಗಿ ಬರುವವರು ಆಗಿರಬಹುದು. ಇವರು ನಿಮ್ಮ ಜೊತೆಗೇ ಇರ್ತಾರೆ, ಆದರೆ ನಿಮ್ಮ ಏಳಿಗೆಯನ್ನು ಕಂಡು ಒಳಗೊಳಗೆ ವಿಷ ಕಾರ್ತಾ ಇರ್ತಾರೆ. ಇವರು ನಮಗಿಂತ ಚೆನ್ನಾಗಿ ಬದುಕಬಾರ್ದು ಎಂಬ ಅಸೂಯೆ ಇವರದ್ದಾಗಿರುತ್ತೆ. ಇವರು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಕಣ್ಣಿಟ್ಟಿರ್ತಾರೆ ಮತ್ತು ನಿಮ್ಮ ಮನೆಯ ಸುಖ ಶಾಂತಿಯನ್ನು ಕದಡೋದಕ್ಕೆ ಸಣ್ಣ ವಿಷಯಗಳನ್ನು ಕೂಡ ದೊಡ್ಡದು ಮಾಡ್ತಾ ಇರ್ತಾರೆ. ಇವರು ಹರಡುವ ಚಾಡಿ ಮಾತುಗಳು ನಿಮ್ಮ ಗೌರವಕ್ಕೆ ಧಕ್ಕೆಯನ್ನು ತರಬಹುದು. ಎಚ್ಚರವಾಗಿರಿ. ಕನ್ಯಾ ರಾಶಿಯವರೇ, ನೀವು ಮಾಡಬೇಕಾಗಿದ್ದು ಏನು? ಈಗ ನೀವೇನು ಮಾಡಬೇಕು? ಕನ್ಯಾ ರಾಶಿಯವರೇ, ಬುಧ ಗ್ರಹದ ಆಧಿಪತ್ಯ ಇರುವ ನಿಮ್ಮಲ್ಲಿ ಅದ್ಭುತವಾದ ವಿವೇಚನಾ ಶಕ್ತಿ ಇದೆ. ಈ ನರಿಬುದ್ಧಿಯ ವ್ಯಕ್ತಿಗಳನ್ನು ಎದುರಿಸೋದಕ್ಕೆ ನೀವು ಮೊದಲು ನಿಮ್ಮ ರಹಸ್ಯಗಳನ್ನು ಮತ್ತು ಆರ್ಥಿಕ ಪ್ಲ್ಯಾನ್ಗಳನ್ನು ಯಾರಿಗೂ ಕೂಡ ತಿಳಿಸದೆ ಗೌಪ್ಯವಾಗಿಡಬೇಕು. ಯಾರನ್ನೂ ಅತಿಯಾಗಿ ನಂಬೇಡಿ. ಎರಡನೆಯದಾಗಿ, ಪ್ರತಿದಿನ ಗಣಪತಿಯ ಆರಾಧನೆ ಮಾಡಿ ಮತ್ತು ಸಂಕಷ್ಟ ನಾಶನ ಗಣೇಶ ಸ್ತೋತ್ರ ಪಠಿಸಿ. ಇದು ನಿಮ್ಮ ಸುತ್ತ ದೈವಿಕ ರಕ್ಷಣೆಯನ್ನು ನೀಡುತ್ತೆ. ನಿಮ್ಮನ್ನು ನೋಯಿಸಲು ಪ್ರಯತ್ನ ಮಾಡ್ತಿರುವವರಿಗೆ ನೀವು ಯಶಸ್ಸಿನ ಮೂಲಕವೇ ಉತ್ತರವನ್ನು ನೀಡಬೇಕು. ಕಾಲದ ಚಕ್ರ ತಿರುಗಿದಾಗ ಅವರು ನಿಮಗೆ ಮಾಡಿದ ಮೋಸಕ್ಕೆ ಅವರೇ ಬೆಲೆಯನ್ನು ತೆರಬೇಕಾಗುತ್ತೆ. ಆತ್ಮೀಯ ಕನ್ಯಾ ರಾಶಿಯವರೇ, ದೈವ ಬಲ ನಿಮ್ಮೊಂದಿಗೆ ಇದೆ. ಎಂದಿಗೂ ತಲೆ ಕೆಡಿಸಿಕೊಳ್ಳೋಕ್ಕೆ ಹೋಗಬೇಡಿ. ಈ ವಿಡಿಯೋದಲ್ಲಿ ನಾನು ಹೇಳಿದ ಲಕ್ಷಣಗಳು ಅಥವಾ ಅಕ್ಷರಗಳ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿದ್ದರೆ ತಕ್ಷಣ ಅವರಿಂದ ಅಂತರವನ್ನು ಕಾಯ್ದುಕೊಳ್ಳಿ. ನಿಮಗೆ ಇಂತಹ ಅನುಭವ ಆಗಿದ್ರೆ ಅಥವಾ ಇಂತಹ ವ್ಯಕ್ತಿಗಳನ್ನು ನೀವು ಗುರುತಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ. ನಮಸ್ಕಾರ. ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಶನ ಸುಖಿನೋ ಭವಂತು.